ಎರಡು ಶಕ್ತಿಗಳು ಇದ್ರೆ ಈ ಯಾವ ಒಂದು ಜಗತ್ತಿನ ಉತ್ಪತ್ತಿ ಮೊಳಿಕೆ ಅನ್ನುವಂಥದ್ದು ಉತ್ಪತ್ತಿ ಆಗತ್ತೆ. ಹಂಗ ಈಗ ಸರ್ಪ ಅನ್ನುವಂಥದ್ದು ಕಾಣಬೇಕಾದ್ರೆ ಅಲ್ಲಿ ಕತ್ಲೆ ಅನ್ನುವಂಥದ್ದು ನಸುಗತ್ತಲೆ ಅನ್ನುವಂಥದ್ದು ಇರಬೇಕು. ಅತಿ ಬೆಳಕಿದ್ರೂ ಅಲ್ಲಿ ಸರ್ಪ ಕಾಣೋದಿಲ್ಲ. ಇನ್ನು ಅತಿ ಕತ್ಲಾಗಿದ್ರು ಸರ್ಪ ಕಾಣೋದಿಲ್ಲ. ನಸುಗತ್ತಲೆ ಬೇಕು ಅಂತಂತಾರೆ. ಈ ಸ್ವಪ್ನ ಉಂಟಾಗಬೇಕಾದ್ರೆ ಗಾಢ ನಿದ್ರೆ ಹತ್ತಿತ್ತಂದ್ರೂ ಆಗುದಿಲ್ಲ, ಜಾಗ್ರ ಇತ್ತಂದ್ರೂ ಆಗುದಿಲ್ಲ. ಮಂಪರು ಅನ್ನುವಂಥದ್ದು ಬರಬೇಕು, ತೂಗುಡಿಕೆ ಅನ್ನುವಂಥದ್ದು ಬರುತ್ತೆ. ಹೇಳಿದ್ರು ಅವರು ವಾಸಿಷ್ಠಗ ದೇವಿ ಪುರಾಣದೊಳಗೆ ಬರ್ತ, ನಿಬ್ಬೆರಗಿನೋಳು ಮನ ಹೋದದ ಅಡವಿಗೆ ಅಂತ ಹೇಳ್ತಾರ. ಕುಂತಾನ ತೂಡ್ಸಿದ ಕೂಡಲೇ ಅಲ್ಲೇ ಒಂದಿಷ್ಟು ಸ್ವಪ್ನ ಬಿದ್ದಂಗಾಗಿ ಅಡವಿಗೆ ಹೋದಂಗಾಗಿ ಅಲ್ಲೇ ಒಬ್ಬ ಬೇಡತಿಯ ಸಂಘವನ್ನು ಮಾಡಿದ. ಯಾರು? ವಸಿಷ್ಠ ಸಂಘವನ್ನು ಮಾಡಿ 16 ಮಂದಿ ಮಕ್ಕಳನ್ನ ಹಡದು ಬಂದು ಕುಂತಿದ್ದ. ಇದಕ್ಕಿನ್ನ ಮೊದ್ಲ ರಾಮ ಪ್ರಶ್ನೆ ಮಾಡಿದ, ಮಾಯೆ ಅಂದ್ರೆ ಏನು ಅಂತ ಹೇಳಿ ಕೇಳಿದಾಗ ಮಾಯೆ ಖುಷಿ ಅಂತ ತಂದಿದ್ದ ವಸಿಷ್ಠ. ಖುಷಿ ಅಂದ ಕೂಡ್ಲೇನ ಅದು ಯಾವುದೋ ಒಂದು ಮಾಯಾಜಾಲದಿಂದ ತೂಗುಡಿಕ್ ಬಂತು. ಇಷ್ಟೆಲ್ಲ ಪ್ರಸಂಗ ಆಯ್ತು. 16 ಮಂದಿ ಮಕ್ಕಳಾದ್ರು. ಖುಷಿ ಅಂದ ಕೂಡ್ಲೆ ಬಂದ್ ನೋಡ್ರಿ ಆಕಿ 16 ಮಂದಿ ಮಕ್ಕಳು ಕರ್ಕೊಂಡು ಬಂದ ಬಿಟ್ಲು. ಬಂದು ಖುಷಿ ಅಂತಂದಿ 16 ಮಂದಿ ಅಡವಿಗೆ ಬಂದು ನಾನು ಲಗ್ನ ಮಾಡ್ಕೊಂಡು 16 ಮಂದಿ ಮಕ್ಕಳನ್ನ ಹಡ್ಕೊಂಡು ಇಲ್ಲಿ ಬಂದು ಗಡ್ಡ ಬಿಟ್ಕೊಂಡು ಕುಂತಿಯಾ ನೀನು ಅಂತೇಳಿ ಬಂದ ಬಿಟ್ಲ ರಾಜ್ಯಸಭಾದೊಳಗೆ. ಅವಾಗ ಸುಮಾರು ಆತು. ಅವಾಗ ತಲೆ ತಳಗಿಟ್ಕೊಂಡು, ರಾಮ ನಾನು ಖುಷಿ ಅಂದದ್ದು ತಪ್ಪಾತು ಅಂತೇಳಿ ಅಂದ. ಕಾರಣ ಏನು? ಅಘಟಿತ ಘಟನಾ ಪಟೇರ್ಯಸಿ ಮಾಯಾ ಅಂದ್ರೆ ಅದು ಘಟನಾ ಹಿಂಗಾಕೈತಿ ಅಂತ ಹೇಳಕ್ ಬರುದಿಲ್ಲ, ಹಿಂಗ ಆಗುದಿಲ್ಲ ಅಂತ ಹೇಳಕ್ ಬರುದಿಲ್ಲ. ಅದು ಹೆಂಗೈತಿ ಅಂದ್ರೆ ಸದ್ಭಾವ ಅನ್ನೋದು ಮುಸುಕುತಿ ಹೋದು. ಸತ್ ಅನ್ನುವಂಥದ್ದನ್ನು ಅಸತ್ತಾಗಿ ತೋರಿಸ್ತೈತಿ, ಚಿತ್ ಅನ್ನುವಂಥದ್ದನ್ನು ಜಡಾಗಿ ತೋರ್ತೈತಿ, ಆನಂದ ಅನ್ನುವಂಥದ್ದನ್ನು ದುಃಖ ರೂಪವಾಗಿ ತೋರ್ತೈತಿ, ವಿಲಕ್ಷಣ ರೂಪವಾಗಿ. ಮಮ ಮಾಯಾ ದುರತ್ಯಯ ಅಂತಂದರ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳಿ ಭಗವದ್ಗೀತಾದೊಳಗೆ ಈ ಮಾಯೆಯ ಒಂದು ವಿಲಕ್ಷಣತ್ವವನ್ನು ಹೇಳಿದರು. ಆ ಮಾಯಾ ಇಲ್ಲದಿದ್ರೆ ಈ ಜಗತ್ತ ಇರ್ತಿದ್ದಿಲ್ಲ. ಆ ಮಾಯ ಉಂಟಾಗಿರುವುದರಿಂದಲೇ ನಮಗೆ ಈ ಪ್ರಪಂಚ ಅನ್ನುವಂಥದ್ದು ಕಾಣ್ತದೆ. ಹೆಂಗ ತಾಯಿ ಹೊಟ್ಟೆಯಾಗಿದ್ದಾಗ ಆ ಮಗುವಿಗೆ ಹಿಂದಿನ ಜನ್ಮದ ಎಲ್ಲಾ ಸ್ಮೃತಿ ಇರ್ತತಿ. ಸ್ಮೃತಿ ಇದ್ದದ್ದನ್ನ ಹಂಗ ಹೊರಗೆ ಬಂತು ಅಂತಂದ್ರ ಬಾಯಿ ಮೇಲಾಗಿ ಹುಟ್ಟೈತಿ, ಅದಕ್ಕೆ ಅದ್ರ ಮಾತು ಖರೆ ಬರ್ತಾವ ಅಂತ ಹೇಳಿ ವಾಡಿಕೆ ಬರ್ತಾವ. ಯಾಕೆ? ಅಲ್ಲೇ ಪ್ರಸೂತವಾಗಿ ಹೊಡೆದಿಲ್ಲ. ಅದು ಪ್ರಸೂತಪಾಯಿ ಯಾವಾಗ ಹೊಡಿತು ಅವಾಗ ಅದ್ರದ್ದು ತಲೆ ಮೆದುಳಿನ ಎಲ್ಲ ನೆನಪು ಹಾರಿ ಹೋಗ್ಬಿಡ್ತೈತಿ, ಡಬ್ಬ ಬೀಳ್ತೈತಿ. ಕೂಸು ಡಬ್ಬಿದ್ದು ಹುಡ್ತತಿ. ಅಂದ್ರ ಹಿಂದಿನ ಜನ್ಮದ ಒಂದು ಸ್ಮೃತಿ ಅದು ಅಡಿಗೆ ಹೋಗ್ಬಿಡುತ್ತೆ. ಹಂಗ ಇಲ್ಲಿ ಮಾಯಾ ಅನ್ನುವಂಥದ್ದು ಹೊಡೆದು ಬಿಡ್ತಿ ಅಂತಂದ್ರೆ ನಾವು ಬ್ರಹ್ಮ ಇದ್ದೇವೆ ಅನ್ನುವಂಥದ್ದು ನೆನಪು ಹಾರಿ ನಾವು ಬಂದು ಉಳ್ಳವರು ಅನ್ನುವಂಥ ಒಂದು ಜ್ಞಾನ ನಮಗೆ ಭ್ರಮ ಜ್ಞಾನ ಉಂಟಾಗೈತಿ. ಅದಕ್ಕೆ ಕಾರಣ ಏನು? ಅಲ್ಲಿ ಪ್ರಸೂತ ವಾಯು ಹೊಡಿತು, ಇಲ್ಲಿ ನಸುಗತ್ತಲೆ ಐತಿ. ಕನಸು ಅನ್ನುವಂಥದ್ದು ಬೀಳ್ಬೇಕಾದ್ರೆ ಜಾಗರನೂ ಇಲ್ಲ, ಸುಪ್ತಿನೂ ಇಲ್ಲ, ಮಂಪರು ಅನ್ನುವಂಥದ್ದು ಐತಿ. ಹಿಂಗ ಒಂದು ಮಾಯಾ ಅನ್ನುವಂಥದ್ದು ಐತಿ. ಅದು ಹೆಂಗೈತಿ ಅಂದ್ರೆ ಅದನ್ನ ಬಿಟ್ಟು ಹೊರಗೆ ತೆಗಿಯಾಕು ಬರುವಂಗೆಲ್ಲ, ಮತ್ತೆ ಹೊರಗೆ ತೆಗಿಯಕ್ಕೆ ಬರೋದಿಲ್ಲ ಅಂದ್ರೆ ಇಲ್ಲನು ಐತಿ. ಹೆಂಗೈತಿ? ಕಾರ್ಯರೂಪದಿಂದ ಐತಿ. ದೇವಾತ್ಮ ಶಕ್ತಿ ಎಂಬ ವಾಕ್ಯದಿಂದ ಸಾರುವ ವೇದದಲ್ಲಿ ತಿಳಿಮಾಯೆ ತತ್ವದೋಳು ಓವಿ ಬೇರಿಲ್ಲ ಹೊದೆ ಅಂದು. ದೇವಾತ್ಮ ಶಕ್ತಿ, ದೇವದತ್ತನಲ್ಲಿ ಒಂದು ಶಕ್ತಿ ಐತಿ, ಅಥವಾ ದೇವರುಗಳಲ್ಲಿ ಒಂದು ಶಕ್ತಿ ಐತಿ. ಅದನ್ನ ಹೊರಗೆ ಇರಕ್ಕೆ ಬರ್ತೇನೆ. ನಾವು ಭಕ್ತಿ ಭಾವದಿಂದ ಅವನನ್ನು ಒಲಿಸಿದಾಗ ಆ ಶಕ್ತಿ ಅನ್ನುವಂಥದ್ದು ನಮಗೆ ಕಾಣ್ತದೆ. ಈ ರೀತಿಯಾಗಿ ಬೆಲ್ಲದಲ್ಲಿ ಸಿಹಿ ಅನ್ನುವಂಥದ್ದು ಐತಿ, ಇಲ್ಲೋ ಐತಿ. ಹಂಗಾರೆ ಹೊರಗೆ ತೋರಿಸ್ರಿ ಅಂತಂದ್ರೆ ಹೊರಗಿಲ್ಲ. ಇಲ್ಲೇನು ಐತಿ? ಹೆಂಗೈತಿ? ಸಿಹಿ ಐತಿ. ಹಂಗ ಅವಿನಾಭಾವದಿಂದ ಉಂಟೆನಿಸದ, ಇಲ್ಲೆನಿಸದ, ಉಂಟಿಲ್ಲೆನಿಸದ,
ಅಖಿಳ ಕಂಟಕದ ಬೀಜವೆನಿಪ ಅನಾದಿ ಅವಿದ್ಯೆ ಉಂಟಾತ್ಮ ಸತ್ಯೆಯೊಡಗೂಡಿ. ಅದು ಸತ್ತಲ್ಲ, ಅಸತ್ತಲ್ಲ, ಸದಸತ್ತಲ್ಲ, ಚಿತ್ತಲ್ಲ, ಅಚಿತ್ತಲ್ಲ, ಚಿದಚಿತ್ತಲ್ಲ, ಸಾವಯವ ಅಲ್ಲ, ನಿರವಯವ ಅಲ್ಲ, ಸಾವಯವ ನಿರವಯವೂ ಅಲ್ಲ, ಭಿನ್ನಲ್ಲ, ಅಭಿನ್ನಲ್ಲ, ಭಿನ್ನಾಭಿನ್ನ ಅಲ್ಲ. ಹಿಂಗ ಐತಿ ಅಂತೇಳಿ ಹೇಳಾಕ ಬರುದಿಲ್ಲ. ಆದ್ರಿಂದ ಹಿಂಗೈತಿ ಅಂತ ಹೇಳಿದ್ರೆ ಅದು ಒಂದು ವಸ್ತು ಆತು. ಒಂದು ವಸ್ತು ಆತಂದ್ರ ಬ್ರಹ್ಮ ಒಂದು ವಸ್ತು, ಅದು ಒಂದು ವಸ್ತು, ದ್ವೈತಾಪತ್ಯವಾದ. ಇಲ್ಲ ಒಂದ ಐತಿ ಅಂತಂದ್ರೆ ಜಗತ್ತು ಕಾಣತೈತಿ. ಹೆಂಗಪ್ಪ ಇದಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಕತಿ ಕಟ್ಟಿ ಹೇಳಿದ್ರು. ಮಾಯ ಅನ್ನುವಂಥದ್ದು ಐತಿ, ಅದರಿಂದ ಈ ಜಗತ್ತು ಉತ್ಪತ್ತಿ ಆಯಿತು ಅಂತ ಹೇಳಿ. ಮತ್ತೆ ಮುಂದೆ ಇಲ್ಲಿ ಹೇಳ್ತಾರ ದಾದಿ ಕತಿ ಅಂತ ಹೇಳ್ತಾರ. ದಾದಿ ಅಮ್ಮ ಮಗನ್ ಮನೆಗೆ ಸಾಕು ಒಂದು ಕತಿ ಹೇಳಕ್ ಚಾಲು ಮಾಡಿದ್ವಿ. ಈ ಹಿಂಗ ಒಬ್ಬ ರಾಜ ಅಂತ ಹಂಗ ಹೇಳ್ಕೊಂತ ಹೋಗುದು. ಅವ್ ನಿದ್ದೆ ಹತ್ತು ಮಟ್ಟ ಅವ್ ನಿದ್ದೆ ಹತ್ತಿಂದ ಎಲ್ಲ ಸುಳ್ಳಾಗಿ ಹೋಗ್ಬಿಡುದು. ಹಂಗ ಈ ಪ್ರಪಂಚ ಸತ್ಯ ಐತಿ ಅನ್ನುವಂಥ ಶಿಷ್ಯನ ಒಂದು ಭಾವನೆಗೋಸ್ಕರ ಅವನಂತೆ ಏನು ಹೇಳ್ಬೇಕಾಗೈತಿ. ಮಾಯ ಅನ್ನುವಂಥ ದೈತ್ಯ ಹೌದಪ್ಪ ಜಗತ್ತು ಉತ್ಪತ್ತಿ ಆಗೈತಿ ಅಂತ ಹೇಳ್ಬೇಕಾಗೈತಿ. ಅವಾಗ ಕಾಣ್ತೈತಲ್ಲ, ಇದು ಇಲ್ಲ ಅಂತ ಅನ್ನಕ್ ಬರುದಿಲ್ಲ. ಕಣ್ಣಿಗೆ ಕಂಡದ್ದು ಅಂತಿರಲ್ರಿ ಅಂತ ಅವ್ನು ಸಂಶಯ ಮಾಡ್ತಾನ. ಹೌದು ನಿನ್ನಂಗ ಐತಿಪ್ಪ, ಅದು ಹೆಂಗ್ ಉತ್ಪತ್ತಿ ಆತಂದ್ರ ಬ್ರಹ್ಮದಲ್ಲಿ ಯಾವ ಒಂದು ಸದಸದ್ವಿಲಕ್ಷಣವಾಗಿರುವಂಥ ಮಾಯೆ ಉತ್ಪತ್ತಿ ಆಗೈತಿ. ಅದರಿಂದ ಯಾವ ಜಗತ್ತನ್ನುವಂಥದ್ದು ಉತ್ಪತ್ತಿ ಆತು ಅಂದ್ರೆ ಮಾಯೆಯನ್ನು ಕಲ್ಪನೆ ಮಾಡಿ ಮಾಯೆಯಿಂದ ಮಹತ್ತಾಯ್ತು, ಮಹತ್ತಿನಿಂದ ಅಹಂಕಾರ ಆಯ್ತು, ಅಹಂಕಾರದಿಂದ ಪಂಚ ತನ್ಮಾತ್ರೆಗಳಾದವು, ಪಂಚ ತನ್ಮಾತ್ರೆಗಳಿಂದ ಪಂಚ ವಿಷಯಾದಿಗಳು ಉತ್ಪತ್ತಿ ಆದರು, ಪಂಚ ವಿಷಯಾದಿಗಳಿಂದ ಭೌತಿಕ ಪ್ರಪಂಚ ಆಯಿತು. ಅದರಿಂದ ಯಾವ ಪಂಚಭೂತಾದಿಗಳಿಂದ ಅನ್ನ, ರೇತಸ್ಸು, ಮತ್ತೆ ಜನನ, ಸಾವು, ಹಿಂಗ ಪ್ರಪಂಚ ಬೆಳ್ಕೊಂತ ಹೊಂಟು. ಅದಕ್ಕೆ ಕ್ರಮ ಅನ್ನುವಂಥದ್ದು ಹೇಳಿದ್ರು. ಇದ್ದ ಬ್ರಹ್ಮದಲ್ಲಿ ಇಲ್ಲದಂಥ ಮಾಯನ್ನು ಉತ್ಪತ್ತಿ ಮಾಡಿ ಇಲ್ಲದಂಥ ಜಗತ್ತಿನ ಒಂದು ಸೃಷ್ಟಿ ಕ್ರಮವನ್ನು ಹೇಳ್ತಕ್ಕಂಥವರಾದರು. ಮುಂದಿನ ಪರಿಭವ ಎಂತಾಯ್ತೆಂದು ಅಂತೇಳಿ ಇಲ್ಲಿ ಸಂಕ್ಷೇಪವಾಗಿ ಇಲ್ಲಿ ಹೇಳಿ ಪರಿಭವ ಎಂತಾಯ್ತೆಂದು ಇನ್ನಿದು ಪರಿವುದುಪಾಯದಿಂದ ಮತ್ತೆ ಮುಂದೆ ಅದನ್ನ ನಾಶ ಮಾಡುವಂಥ ಪ್ರಪಂಚ ಅನ್ನುವಂಥ ಭ್ರಾಂತಿ ನಾಶ ಮಾಡೋದಕ್ಕೋಸ್ಕರವಾಗಿ, ನಮ್ಮಲ್ಲಿರುವಂಥ ಜೀವಭ್ರಾಂತಿ ನಾಶ ಮಾಡೋದಕ್ಕೋಸ್ಕರವಾಗಿ ಮತ್ತೆ ಮುಂದಿನ ಪ್ರಶ್ನೆಯನ್ನು ಹೇಳ್ತಾರೆ. ಇಲ್ಲಿ ಈ ಮಾಯಾ ಅನ್ನುವಂಥದ್ದು ಹೆಂಗೈತಿ ಅಂತಂದ್ರೆ ದೇವಾತ್ಮ ಶಕ್ತಿ ಎಂಬ ವಾಕ್ಯದಿಂದ ಸಾರ್ವವೇದದಲ್ಲಿ ತಿಳಿ ಮಾಯೆ ತತ್ವಗಳು ಹೋಗಿ ಬೇರಿಲ್ಲದೆವುದೆಂದು. ಒಮ್ಮೆ ಕೃಷ್ಣ ಪರಮಾತ್ಮನಂತೆ ಸುಧಾಮ ಬಂದು ಕೃಷ್ಣ ನಿನ್ನ ಮಾಯ ಬಹಳ ಅಪರೂಪ ಐತಿ ಅಂತ ಹೇಳ್ತಾರ, ಅದನ್ನ ನನಗೊಂದಿಟ್ಟು ತೋರ್ಸು ಅಂತಂದ. ಅವಾಗ ಬ್ಯಾಡೋ ಮಾರಾಯ, ಯಾಕೆ ಬೇಕಾಗೈತಿ, ಸುಮ್ಮನೆ ಇರು ಅಂತಂದ. ಎಲ್ಲ ನಾನು ನೋಡ್ಬೇಕನ್ನೋ ಅಪೇಕ್ಷೆ ಆಗೈತಿ, ನನಗೆ ಹೇಳಬೇಕಾಗೈತಿ ನೀನು ಅಂತಂದ. ಹಂಗಾರ ಜಳಕ ಮಾಡಕ್ ಹೋಗುನು ಅಂಥೇಳಿ ಹೊಂಟ್ರು. ಇತ್ತಾಗ ರುಕ್ಮಿಣಿಗೆ ನೀನು ರೊಟ್ಟಿ ಮಾಡು, ನಾವು ಜಳಕ ಮಾಡಿ ಬರ್ತೀವಿ ಅಂತೇಳಿ ಹೇಳಿದ್ವಿ. ಈಕಿ ಹಿಟ್ಟು ತಗೊಂಡು ನಾದಿ ರೊಟ್ಟಿ ಮಾಡಕ ರುಕ್ಮಿಣಿ ಕುಂತ್ಲು. ಅವರಿಬ್ರು ಜಳಕಕ್ಕೆ ಹೋದ್ರು. ಹೋಗಿ ಅಲ್ಲೇ ಜಳಕಕ್ಕೆ ಹೋದ್ರು. ಕೃಷ್ಣ ಜಳಕ ಮಾಡಿ ಹೊರಗೆ ಬಂದ. ಇವ ಸುಧಾಮ ಜಳಕ ಮಾಡಕ್ ಒಳಗಿಳ್ದ. ಇಳಿದು ಒಂದು ಮುಳುಗಿ ಎದ್ದ. ಕೃಷ್ಣ ಹೊರಗೆ ನಿಂತಿದ್ದ. ಮತ್ತೊಂದು ಮುಳುಗಿದ. ಆ ಮುಳುಗಿದಾಗ ಒಂದು ಮಹಾಪುರ್ ಬಂದು ಅವನ್ನ ಎಳ್ಕೊಂಡು ಹೋಗಿ ದೂರ ಹೋಗಿ ಬಿಟ್ಟು ಎಳ್ಕೊಂಡು ಹೋಗಿ ನೀರ ಕುಡ್ದಿದ್ನೆಲ್ಲ ಮೂರ್ಛೆ ಆಗಿ ದೂರ ಹೋಗಿ ಬಿದ್ದಿದ್ದ. ಅಲ್ಲೊಂದು ರಾಜ್ಯ ಇತ್ತಲ್ಲಿ. ಇವ ಹೋಗಿ ಅಲ್ಲಿ ಬಿದ್ದಲ್ಲಿ ಅಲ್ಲಿ ಕೆಲವು ಮಂದಿ ಹೆಣ್ಮಕ್ಳು ಅರ್ಬಿ ಒಗ್ಯಾಕ ಬಂದಿದ್ರು, ಜಳಕಕ್ಕೆ ಬಂದಿದ್ರು. ಇವ ಅರ್ಜೀವಾಗಿ ಬಿದ್ದಿದ್ದ. ಇವನ್ ನೋಡಿ ಯಾವನೋ ಒಬ್ಬವ ಅರ್ಜೀವಾಗಿ ಬಿದ್ದಾನ. ಆ ಊರಾಗ ರಾಜಾಗ ಮಕ್ಕಳ ಇದ್ದಿದ್ದಿಲ್ಲ. ಮುಂದೆ ರಾಜ್ಯ ಹೆಂಗ ನಡೆಸ್ಬೇಕು ಅನ್ನುವಂಥದ್ದು ಒಂದು ಸಮಸ್ಯೆ ಉಂಟಾಗಿತ್ತು. ಇವ ಹೋಗಿ ಬಿದ್ದದ್ದನ್ನು ನೋಡಿ ಅಲ್ಲಿ ರಾಜಸೇವಕರು ಬಂದು ಅವನೇನೋ ಉಪಚಾರ ಮಾಡಿ ಬದುಕಿಸಿಂದ ಇವ ರೂಪವಂತಿದ್ದ. ಆ ಹೆಣ್ಮಗಳು ಜಗಳಕಕ್ಕೆ ಬಂದಾಗ ಇವನ್ ನೋಡಿ ಇವನ್ನ ನಾನು ಲಗ್ನ ಮಾಡ್ಕೋಬೇಕು ಅನ್ನೋಂಥ ಭ್ರಾಂತಿ ಉಂಟಾತಕಿ. ರೂಪದ್ದಂತ ಇದು ಕೃಷ್ಣನ ಮಾಯಲ್ಲಿ ಅವನ್ ರೂಪ ನೋಡಿ ಇವನ್ ಲಗ್ನ ಮಾಡ್ಕೋಬೇಕಂತ. ಅವಾಗ ರಾಜ ಅಂದ, ಸುಮ್ಮನೆ ಹೆಂಗ್ ಲಗ್ನ ಮಾಡ್ಕೋತಿ, ಅವನಂತಲ್ಲಿ ಏನಾರು ಒಂದು ಅಪರೂಪದ ಶಕ್ತಿ ಇರ್ಬೇಕಲ್ಲ, ಏನೈತೆ? ನನಗೆ ಚೆನ್ನಾಗಿ ಹಾಡಕ್ ಬರ್ತ್ರಿ ಅಂತಂದ. ಅವ ಹಾಡ್ದ. ಹಾಡು ಭಾಳ ಚಲೋ ಹಾಡ್ತಾನಿವ,
ಅವನ ಹಾಡಿಗೆ ನಾ ಮನಸೋತೀನಿ ಇವನ್ನ ಲಗ್ನ ಹಾಕಿನಿ ಅಂತ ಅಂದ್ಲಾಕೆ ಹೆಣ್ಮಗಳು, ರಾಜನ ಮಗಳು. ಹೌದು, ಲಗ್ನ ಆತು, ಮತ್ತೆ ನನ್ನ ರಾಜ್ಯಕ್ಕ ಅಧಿಪತಿನ ಅನ್ನ. ಹೆಣ್ಮಕ್ಳಿಂದ ರಾಜ್ಯ ಆಳಕ್ ಬರೋದಿಲ್ಲ, ಇವನ್ನ ಅಧಿಪತಿ ಮಾಡ್ಬಿಟ್ಟು ರಾಜ್ಯ ಆಳ್ಕೋತ ಹೋಗ್ತಾನಂತ ತಿಳ್ಕೊಂಡು ರಾಜ್ಯ ಆಳಕ್ ಹತ್ತಿದ. ಅವು ಎಷ್ಟು ಮಂದಿ ಮಕ್ಕಳಾದ್ರಲ್ಲಿ ಅವು 6-7 ಮಂದಿ ಮಕ್ಕಳಾದ್ರು. ಮಕ್ಕಳಾಗಿ ಹೆಂಡತಿಗೆ ಜಡ್ಡು ಬಂತು. ಜಡ್ಡು ಬಂದು ಏನಾಯ್ತು, ಅಕ್ಕಿ ಬೇಕಾದಷ್ಟು ರಾಜೋಪಚಾರ ಮಾಡಿದ್ರು, ವೈದ್ಯೋಪಚಾರ ಮಾಡಿದ್ರು, ಅಕ್ಕಿ ಗುಣ ಆಗಲಿಲ್ಲ. ಕಡೆಗೆ ಪ್ರಾಣನ ಹೋತು. ಪ್ರಾಣ ಹೋದ್ಮೇಲೆ ಅಕ್ಕಿನ್ನ ಅಗ್ನಿ ಸಂಸ್ಕಾರ ಮಾಡ್ಬೇಕಲ್ಲ. ಅಲ್ಲಿದು ಒಂದು ನೇಮ್ ಏನಿತ್ತು, ಎಲ್ಲ ಕಡೆಗೆ ಗಂಡು ಸತ್ರ ಹೆಂಡತಿ ಸತಿ ಹೋಗೋ ಪದ್ಧತಿ ಇದ್ರ ಆ ಊರೊಳಗ ಹೆಂಡತಿ ಸತ್ರ ಗಂಡ ಪತಿ ಸತಿ ಹೋಗುವಂಥದ್ದು ಅವ ಅಗ್ನಿ ಚೀದ ಏರ್ಬೇಕೈತಿ. ಆಕಿ ಕೂಡ ಇವನು ಸಾಯ್ಬೇಕು, ಅವನು ಸುಟ್ಕೊಂಡು ಸಾಯ್ಬೇಕು. ಹಿಂಗ ನೇಮಿತ್ತು. ಇವ ನನ್ಯಾಕೆ ಕೊಲ್ತಿರೋ ಮರಯ್ಯ, ನಾನ್ ನಿರಪರಾಧಿ, ಇದು ಎಲ್ಲಿ ನೇಮ್ ಇದು ಅಂತೇಳಿ, ಇಲ್ಲ ನಮ್ಮ ರಾಜಧರ್ಮನ ಹಿಂಗೈತಿ, ನೀನು ಸಾಯಬೇಕು ಅಂತೇಳಿ ಅಂತಂದ್ರೆ ಮತ್ತೆ ಏನ್ ಮಾಡ್ಬೇಕು, ಬಂದು ಸಿಕ್ಕ ಬಿಟ್ಟಿನಿ, ಏನಾರ ಮಾಡ್ಬೇಕಂತ ತಿಳ್ಕೊಂಡು ಆಗ್ಲಪ್ಪ ಅಂತ ನಿನ್ನ ಕಡೆ ಇಚ್ಛಾ ಏನೈತಿ ಅಂತ ಕೇಳಿದ್ರು ಅವ್ರು. ನಾನು ನೋಡ್ರಿ ಇನ್ನೊಮ್ಮೆ ಜಳಕ ಮಾಡಿ ಬರ್ತೀನಿ ಅಂತಂದ. ಆಗ್ಲಿ ಅಂತ ಹೇಳಿ ನದಿಯಾಗಿ ಇಳಿದು ಮುಣಿಗೆ ಎದ್ದ. ಮ್ಯಾಲೆ ಮುಂದ ಕೃಷ್ಣ ನಿಂತಿದ್ದ. ಕೃಷ್ಣ ನೀ ಇಲ್ಲಿ ಯಾಕೋ ಅಂದ. ಯಾರು? ಸುಧಾಮ. ಅಲ್ಲೂ ನಾವು ನೀನು ಕೂಡೇ ಜಳಕಕ್ಕೆ ಬಂದೀವಿ, ನಿನಗೇನಾಗೈತಿ ಅಂತ. ಅಲ್ಲೂ ಮಾರಾಯ, ನಾನು ಒಬ್ಬಕ್ಕೆ ಲಗ್ನ ಆಗಿ ರಾಜ್ಯಭಾರ ಮಾಡಿ ರಾಜ ಆಗಿ 6-7 ಮಂದಿ ಮಕ್ಕಳನ್ನ ಹಡೆದು ಅಕ್ಕಿ ಕೂಡ ಸಾಯಾಕ ಅಗ್ನಿ ಸಂಸ್ಕಾರ ಮಾಡಂತ ನನಗೆ ಇದನ್ನ ಮಾಡಿದ್ರು. ನಾ ಜಳಕಕ್ಕೆ ಬಂದೀನಿ, ನೀ ಇಲ್ಲಿ ಯಾಕೆ ಬಂದಿ ಅಂತಂದ. ಎಬ್ರಿ ಹುಚ್ಚಿಡ್ದತ್ ನಿನಗೆ, ನಾವು ನೀವು ಕೂಡ ಬಂದೀವಿ, ಬಾ ಇಲ್ಲಿ ಅಂತೇಳಿ ಕರ್ಕೊಂಡು ಹೋಗಿ ಮನೆಗೆ ಹೋಗ್ತಾನ. ರುಕ್ಮಿಣಿಯನ್ನು 2 ರೊಟ್ಟಿ ಮಾಡಿದ್ಲು. ನಾವು ಹೋಗುವಾಗ ಹಿಟ್ಟು ಆದಕ್ಕೆ ಹತ್ತಿದ್ಲಿಲ್ಲ, ಈ 2 ರೊಟ್ಟಿ ಮಾಡಿ ನೋಡಿ, ಇನ್ನೂ ರೊಟ್ಟಿ ನನಗೂ ನಿನಗೂ 2 ರೊಟ್ಟಿ ಹೆಂಗೆ ಸಾಲ್ತು, ಇನ್ನೂ ಮಾಡಕತ್ತ. ಅವಾಗ ಆಶ್ಚರ್ಯ ಆಯ್ತು. ಕೃಷ್ಣ ನಿನ್ನ ಮಾಯ ಬಹಳ ಅಘಟಿತ ಆಗಿರುವಂಥದ್ದಾಗೈತಿ ಅನ್ನುವಂಥದ್ದನ್ನ ಹೇಳಿ, ಈ ಮಾಯನ್ನು ಗೆಲ್ಲುವುದಕ್ಕೆ ಬಹಳ ಅಸಾಧ್ಯ, ಅದನ್ನು ಗೆಲ್ತೀನಿ ಅನ್ನಂಥವ್ರನ್ನ ಕೊಲ್ತದ. ಅದಕ್ಕೆ ಖುಷಿ ಅಂತ ತಿಳಿಯುವುದೇ ಹೊರತಾಗಿ ತಿಪ್ಪಿ ಕೆದರ್ಕೊಂತ ಹೋದ್ರೆ ತಿಪ್ಪಿನ ಹೊಡ್ತೈತಿ ಹೊರತಾಗಿ ಅದರಲ್ಲಿ ಏನು ಸಿಗುವುದಿಲ್ಲ. ಅದಕ್ಕಾಗಿ ಈ ಜಗತ್ತು ಹೆಂಗೆ ಉತ್ಪತ್ತಿ ಆಯ್ತು ಅನ್ನುವಂಥದ್ದನ್ನ ಅನೇಕರು ಇದು ಪರಮಾಣುಗಳಿಂದ ಆತು, ಆಮೇಲೆ ಆರಂಭವಾದ ಹೇಳ್ತಾರ, ವಿವರ್ತವಾದ ಹೇಳ್ತಾರ, ಆಮೇಲೆ ಒಂದು ಸೃಷ್ಟಿ ದೃಷ್ಟಿ ಹೇಳ್ತಾರ. ಒಂದ ನಮೂನಿ ಸಾಕ್ಷಿ ಇದ್ವು ಅಂತಂದ್ರೆ ಅದು ಕಟ್ಲೆ ಖುಲಾಸ ಆಕೈತಿ. ಒಂದ ನಮೂನಿ ಸಾಕ್ಷಿ ಇಲ್ಲ. ಸೃಷ್ಟಿ ಪ್ರಕ್ರಿಯೆಯನ್ನು ಎಲ್ಲರೂ ಒಂದ ನಮೂನಿ ಹೇಳಿಲ್ಲ. ಪರಮಾಣುಗಳಿಂದ ಆಗೈತಿ ಅಂತ ಹೇಳ್ತಾರ, ಮಾಯಿ ಒಂದು ಪರಿಣಾಮ ಅಂತ ಹೇಳ್ತಾರ, ಬ್ರಹ್ಮದ ವಿವರ್ತ ಅಂತ ಹೇಳ್ತಾರ. ಇದ್ರಿಂದ ಈ ಜಗತ್ತಿನ ಸೃಷ್ಟಿ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಮಿಥ್ಯಾ ಅಂತ ತಿಳ್ಕೊಳ್ಳುವುದೇ ಒಂದು ಕರ್ತವ್ಯ. ಹಾವು ಬಿದ್ದೈತಿ ನಿನ್ನ ಹಂತ್ಯಕ್ಕೆ ಓಡಿ ಹೋಗೋದ್ರಿಂದ ಕೆಲಸ ಹೊರತಾಗಿ ಇದು ಎಲ್ಲಿ ಬಿತ್ತು, ಹೆಂಗೆ ಬಿತ್ತು, ನನ್ನ ಹಂತ್ಯಕ್ಕೆ ಯಾಕೆ ಬಂತೇಳಿ ಅಂದ್ರೆ ಕಳೆದು ಬಿಡ್ತೈತಿ, ನಿನಗೆ ಪ್ರಾಣಾಪಾಯ ಬರ್ತದೆ. ಸುಮ್ಮನೆ ಓಡಿ ಹೋಗುದು. ಖುಷಿ ಅಂತ ತಿಳ್ಕೊಂಡು ನಿನ್ನ ನಿಜಸ್ಸನ್ನ ತಿಳಿದುಕೊಳ್ಳಬೇಕು ಅನ್ನುವಂಥದ್ದನ್ನ ಈ ಮಾಯೆ ಅನ್ನುವಂಥದ್ದು, ಜಗತ್ತನ್ನುವಂಥದ್ದು ತಾತ್ಕಾಲಿಕವಾಗಿ ಬ್ರಹ್ಮದಲ್ಲಿ ಅದನ್ನು ಕಾಣಗೊಡದ ಹಾಗೆ ಮಾಡೈತಿ ಅಂತ ಹೇಳಿ ಮತ್ತೆ ಮುಂದೆ ಅದಕ್ಕೆ ಅನೇಕ ಉಪಾಯಗಳನ್ನು ಹೇಳ್ತಾರೆ ಅನ್ನುವಂಥ 4 ಮಾತುಗಳನ್ನು ಎಲ್ಲ ಮಹಾತ್ಮರು ಹಿಡಿದವ್ರಿಗೆ ಅರ್ಪಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೀನಿ. ಮತ್ತೆ ಮುಂದಿನ ನುಡಿಯನ್ನು ನಾಳಿನ ದಿವಸ ನೋಡೋಣ. ನಮಸ್ಕಾರ. ಶಿವಾಯನವರು. ಧನ್ಯವಾದಗಳು. ಗುರುಗಳಿಗೆ ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಅವ್ರಿಗೆ